ಈ ಒಂದು ಮಂತ್ರವನ್ನು ಭಕ್ತಿಯಿಂದ ಜಪಿಸಿದರೆ ಸಾಕು. ಸಾಕ್ಷಾತ್ ಶ್ರೀ ರಾಘವೇಂದ್ರ ತೀರ್ಥ ಗುರುರಾಯರು ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಕಷ್ಟಗಳನ್ನು ಬಗೆಹರಿಸುತ್ತಾರೆ. ಇದು ನಿಜ. ಇದು ಅನುಭವಿಸಿದವರ ಮಾತು. ಜಗತ್ತಿನ ಗುರುಗಳಾದ ಗುರು ಸಾರ್ವಭೌಮರು ಮಂತ್ರಾಲಯದಲ್ಲಿ ನೆಲೆಸಿ ನೂರಾರು ವರ್ಷಗಳಾದರೂ ಅವರ ಮಹಿಮೆ, ಅವರ ಪವಾಡಗಳು ಇನ್ನೂ ಕಡಿಮೆಯಾಗಿಲ್ಲ. ಗುರು ರಾಘವೇಂದ್ರ ಸ್ವಾಮಿಗಳನ್ನು ನಂಬಿದ ಅನೇಕ ಜನರು ಇಂದು ಉನ್ನತ ಹುದ್ದೆಗಳಲ್ಲಿ ಸಂತೋಷದ ಜೀವನ ನಡೆಸುತ್ತಿದ್ದಾರೆ. ಸ್ವಾಮಿಗಳ ಮುಂದೆ ನಿಂತು ಭಕ್ತಿಯಿಂದ ಬೇಡಿಕೊಂಡರೆ ಯಾವ ಸಮಸ್ಯೆಯಾದರೂ ಖಂಡಿತ ಪರಿಹಾರ ಸಿಗುತ್ತದೆ. ಎಷ್ಟು ದೊಡ್ಡ ಕಷ್ಟಗಳಿದ್ದರೂ ಗುರುರಾಯರ ಮುಂದೆ ತಲೆಬಾಗಿ ಬೇಡಿದರೆ ಅವರು ನಿಮ್ಮ ಪಾಪಗಳನ್ನು ಕಡಿಮೆ ಮಾಡಿ ನಿಮ್ಮ ಜೀವನವನ್ನು ಸರಿದಾರಿಗೆ ತರುತ್ತಾರೆ. ಒಮ್ಮೆ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಬಿದ್ದರೆ ನಿಮ್ಮ ಇಡೀ ಜೀವನವೇ ಬದಲಾಗುತ್ತದೆ. ಮಹಾಮಹಿಮರು, ಜೀವಂತ ದೇವರು, ನಮ್ಮ ಆರಾಧ್ಯ ದೇವರು, ಮೂಲ ರಾಮ ಅಂದರೆ ಮಹಾವಿಷ್ಣುವಿನ ಕೃಪಾಪಾತ್ರರು. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಶ್ರೀ ಗುರುರಾಯ ಎಂದು ಸ್ಮರಣೆ ಮಾಡಿದ ಕ್ಷಣದಲ್ಲೇ ಮನಸ್ಸಿಗೆ ಶಾಂತಿ, ಬದುಕಿಗೆ ದಾರಿ ಸಿಗುತ್ತದೆ. ಹಲವಾರು ಮಂತ್ರಗಳಲ್ಲಿ ರಾಘವೇಂದ್ರ ಗಾಯತ್ರಿ ಮಂತ್ರ ಅತ್ಯಂತ ಶ್ರೇಷ್ಠ. ಈ ಮಂತ್ರವನ್ನು ನೀವು ದಿನಕ್ಕೆ 1 ಬಾರಿ ಅಥವಾ 3 ಬಾರಿ ಅಥವಾ 5 ಬಾರಿ, ಸಾಧ್ಯವಾದರೆ 1008 ಬಾರಿ ಜಪಿಸಬಹುದು. ಆದರೆ ಈ ಮಂತ್ರವನ್ನು ಜಪಿಸಲು ಕೆಲವು ನಿಯಮಗಳಿವೆ. ಪ್ರತಿದಿನ ಸಾಧ್ಯವಾಗದಿದ್ದರೆ ಗುರುವಾರದಂದು ತಪ್ಪದೆ ಜಪಿಸಿ. ವಿಶೇಷವಾಗಿ ಶುಕ್ಲ ಪಕ್ಷ ಅಥವಾ ಪುಷ್ಯ ನಕ್ಷತ್ರದ ದಿನದಲ್ಲಿ ಪ್ರಾರಂಭಿಸಿದರೆ ಅದಕ್ಕೆ ಅಪಾರ ಶಕ್ತಿ ಇದೆ. ಈ ಮಂತ್ರವನ್ನು ನೀವು 48 ದಿನಗಳು ನಿರಂತರವಾಗಿ ಜಪಿಸಿದರೆ ಗುರುರಾಯರು ಖಂಡಿತ ನಿಮ್ಮ ಕನಸಿನಲ್ಲಿ ಬಂದು ನಿಮಗೆ ಅನುಗ್ರಹ ನೀಡುತ್ತಾರೆ. ಕನಸಿನಲ್ಲಿ ಗುರುರಾಯರು ಬಂದರೆ ನಿಮ್ಮ ಸಂಕಷ್ಟಗಳು ಕೊನೆಗೊಳ್ಳುವುದೇ ಖಚಿತ. ಇದು ಭಕ್ತರ ಅನುಭವ. ಇದು ಗುರುರಾಯರ ಮಹಿಮೆ. ಆದ್ದರಿಂದ ಭಕ್ತರೇ, ಇಂದೇ ಪ್ರಾರಂಭಿಸಿ. ದಿನಕ್ಕೆ ಸಾಧ್ಯವಾದರೆ 108 ಬಾರಿ ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ಜಪಿಸಿ. ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ, ಭಕ್ತರ ಆಪತ್ ಬಾಂಧವ ಶ್ರೀ ಗುರು ರಾಘವೇಂದ್ರರು ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಯನ್ನು ತರುತ್ತಾರೆ. ಬನ್ನಿ, ಗುರು ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ಜಪಿಸೋಣ. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರಾಯ ಪ್ರಚೋದಯಾತ್. ಈ ಒಂದು ಮಂತ್ರವನ್ನು ಭಕ್ತಿಯಿಂದ ಪಠಿಸಿದರೆ ಸಾಕ್ಷಾತ್ ಗುರುರಾಯರು ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಕಷ್ಟಗಳನ್ನು ಬಗೆಹರಿಸುತ್ತಾರೆ. ಇದು ಸತ್ಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ
ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರಾಯ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರಾಯ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರಾಯ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರಾಯ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರಾಯ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರಾಯ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ
धीमहि तन्नो राघवेन्द्र प्रचोदयात्।